ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾಬ್ ಆ್ಯಂಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಅಜ್ಜಿ, ನಿಮ್ಮ ಹೆಸ್ರೇನು ಅಜ್ಜಿ? ನರಸಮ್ಮ. ಯಾವ ರಜೆ? ಏನು ಕೆಲಸ ಮಾಡ್ತಜ್ಜಿ ನೀನು? ಆಡು ಕಾಯ್ಲತ್ತಿ ಅಜ್ಜಿ. ಕಾಲು ಬೇನೆ ಅಜ್ಜಿ. ಎಷ್ಟವ ಅಜ್ಜಿ ನಿನ್ನ ಹತ್ರ ಕುರಿ? ಒಂದು ಕಮ್ಮಿ 20. ಸಣ್ಣವು ದೊಡ್ಡ ಎಲ್ಲ ಸೇರಿಸಿ ಒಂದು ಕಮ್ಮಿ. ಮನೇಲಿ ಒಂದೆರಡು ಅದಾವ. ಈಗ ಎಷ್ಟು ವರ್ಷದಿಂದ ಕುರಿ ಮೇಯಿಸ್ತಿದ್ದೆ ಅಜ್ಜಿ ನೀನು? ಹಾಂ. ಹೌದಾ ಅಜ್ಜಿ? ಇದ್ರಲಿಂದ ತಿಂಗಳಿಗೆ ಎಷ್ಟು ಸಾವಿರ ಗಳಿಸ್ತಜ್ಜಿ ನೀನು? ತಿಂಗಳಿಗೆ ಮಾರಲ್ಲ ನೋಡ್ರಿ, 6 ತಿಂಗಳಿಗೊಮ್ಮೆ ಮಾರ್ತೇವೆ. ಹಾಂ. 6 ತಿಂಗಳಿಗೊಮ್ಮೆ ಮಾರ್ತೀನಿ. 50-60 ಹ್ಞೂ. ಒಂದು ವರ್ಷಿಗೆ 8 ಆವ್ ನಾನು ಆಡು ದೊಡ್ಡು. 1 ಲಾಖ 20 ಮಾರ್ತೀನಿ ನೋಡ್ರಿ. ಹಾಂ ಅಜ್ಜಿ. 6 ತಿಂಗಳಿಗೆ 50-60 ಮತ್ತು 6 ತಿಂಗಳಿಗೆ 50-60. ಅಂದ್ರೆ ಇದ್ರಲಿಂದ ನೀನು ಮನೆ ಜೀವನ ಎಲ್ಲ ನಡೆಸ್ತಜ್ಜಿ? ಹಾಂ, ನಡೆಸ್ತೀನಿ. ಅಂದ್ರೆ ಮಕ್ಕಳ ಆದಾಯ, ಮಕ್ಕಳ ಗಳಿಕೆ ಮೇಲೆ ನೀನು ಇದಿಲ್ಲ, ಇಲ್ಲ, ನೀನು ಗಳಿಕೆ ನೀವು ಮಾಡ್ಕೋತಿ? ನಾನು ಗಳಿಕೆ ನಾನೇ ಅವ್ರಿಗೆ ಎದುರು ಮಾಡ್ತೀನಿ, ಅವ್ರು ಬಾಕಿ ಸಾಲ ಕಟ್ತೀನಿ. ಹಾಂ. ಎಷ್ಟು ಮಂದಿ ಅಜ್ಜಿ ನಿಂಗೆ ಮಕ್ಕಳು? ನಾನು 3 ಗಂಡಸು ಮಕ್ಕಳು, ಒಬ್ಬ ಹೆಣ್ಮಗ. ಹೌದಾ ಅಜ್ಜಿ? ಹಾಂ ಹಾಂ. ಎಲ್ಲರೂ ಊರಾಗೆ ಇರ್ತಾರೆ ಅಜ್ಜಿ? ಇಬ್ಬರು ಊರಾಗ ಇರ್ತಾರ, ಒಬ್ಬ ಬೆಂಗಳೂರಿಗೆ ಇರ್ತಾರ. ಎಲ್ಲರದು ಮದುವೆ ಮಾಡಿ? ಎಲ್ಲರದು ಆಗ್ಯದ ನೋಡ್ರಿ. ಅಂದ್ರೆ ಈಗ ಆರಾಮ್ ಇರ್ಬೇಕಲ್ಲ ಅಜ್ಜಿ ನೀ? ಮತ್ತು ಆರಾಮ್ ಇರಬೇಕು. ಅವ್ರು ಮನೆ ಕಟ್ಟಿ ಹಾಂ ಹಾಕಿನಿ. ಹಾಂ. ಈಗ ಅದ್ರ ಪ್ಲಾಸ್ಟರ್ ಅದು ಮಾಡ್ಬೇಕಂತ ಹಾಂ. ಅದಕ್ಕೆ ಮಾಡ್ತೀನಿ ನನ್ನ ಕೈನಾಗ. ಮನೆ ನೀನೇ ಕಟ್ಟಿದಿ? ನಾನೇ ಕಟ್ಟಿನಿ. ಹಾಂ. ನನಗೆ ಸರ್ಕಾರದಿಂದ 1,60,60,000 ಲೋನ್ ಕೊಟ್ಟಾರ. ಹಾಂ. ನಾ ಕೈಲಿ 7 ಲಕ್ಷ ಹಾಕೀನಿ. ಇನ್ನ 2 ಲಕ್ಷ ತುಟಿ ಬಿದ್ದ. ಅದಕ್ಕೆ ಹಿಂಗೆ ಮಾಡ್ತೀನಿ. ಇವು ಮಾಡಿ ಅದಕ್ಕೆ ಮಾಡಿ ಆಡು ಮಾರಿ ಕುಂದ್ರ ಬಿಡ್ತೀನಿ ಮನೆ. ಅಂದ್ರೆ ಮನೆ ಕಟ್ಟೋದಾದ್ಮೇಲೆ ನೀನು ಆಡು ಕುರಿ ಯಾವುದು ಮೇಯ್ಸಲ್ಲ? ಮೈಸ್ತೀನಿ. ಕಾಲು ಚಂದ ಅದ್ರ ಹಂಗೆ. ಓ, ಕಾಲು ಸರಿಯಾಗಿದ್ರು ಮತ್ತೆ ನೀ ಕುರಿ ಮೇಯಿಸ್ತಿ? ಹಾಂ, ಮೈಸ್ತೀನಿ. ಮೈಸ್ತೀನಿ ಹಂಗೆ. ಅಂದ್ರೆ ಈ ಕುರಿ ಮೇಯಿಸ್ಕೊಂಡು ವರ್ಷಕ್ಕೆ 2-2.5 ಲಕ್ಷ ಗಳಿಸ್ತಿ? 1 ಲಕ್ಷ. 1.5 ಲಕ್ಷ. 8 ಯಾವ ದೊಡ್ಡ. ಹಾಂ. 8ಗೆ ಮಾಡ್ತೀನಿ. ನಂಗೆ ಅಡ್ಡಾಡಿ ಇರ್ತಾವ. 16 ಮರಿ ಐತಾವ. ಹಾಂ. ಯಾಳೆ ಅವಸರು ಬಂದು 1 2 3 4 ಹೋದ್ರು ಬಿ 12-13 ಇರ್ತಾವ. ಅಂದ್ರೆ ಒಟ್ಟಿನಲ್ಲಿ ಕುರಿ ಸಾಗಾಣಿಕೆ ಮಾಡ್ಕೊಂಡು ನಿನ್ನ ಜೀವನಾನ ನೀ ಕಟ್ಕೊಂಡಿಯ ಸರಿಯಾಗಿ. ನಿನ್ನ ಮನೆ ಲಕ್ಷ್ಮಿ ಕುರಿಗಳು ಅದಾವ? ಹಾಂ, ನಾನು ಕುರಿಗಳೇ ನೋಡ್ರಿ. ನಮ್ಮ ಮಕ್ಕಳು ಲಗ್ನ ಮಾಡ್ದನ ಅದ್ರ ಮೇಲೆ. ಹಾಂ. ಅವರು ಜವಳ ತೊಟ್ಲ ಬಟ್ಲ ಎಲ್ಲನೇ ಅದ್ರ ಮೇಲೆ ಹಿಂಗೆ ಮಾಡ್ಕೊತ ಹೊಂಟಿದ್ದೇವೆ ನೋಡ್ರಿ. ಹಾಂ. ಈಗ ಏನಾದ ಈಗ 1000 ರೂಪಾಯಿ ತರ್ತಾರೆ ನನ್ನ ಮಕ್ಕಳು. ಹಾಂ ಅಜ್ಜಿ. 1000 ರೂಪಾಯಿ 1 ಲಾಖ ರೂಪಾಯಿ ಕೊಟ್ಟಿರಿ ನೀವು, ಅದು ಬಾಕಿ ಹೋಯ್ತದ? ಹೋಗಲ್ಲ. ನಾನು ಕುರಿ ಮಾರ್ದನ ಅಂದ್ರೆ ಅದು ಬಾಕಿ ಹೋಗ್ತದ. ಹಾಂ, ಹೌದು ಅಜ್ಜಿ. ಅವ್ರು ತರ್ಲಕ್ಕ ಉಳ್ಳಾಗೆ ಸರಿ. ಈಗ ಇನ್ನ 9 ಆವ. ಈಗ ಒಂದು 50,000 ರೂಪಾಯಿ ಬಾಕಿ ಅದ. 9 ಮಾರ್ದನ ಅಂದ್ರೆ 50 ಹೋತಾವ. ಅವ್ರು 50 ಎಂತ ಕಟ್ಟಬೇಕು? ಕಟ್ಟಲ್ಲ. ಅಂದ್ರೆ ನೀನು ಬಾಕಿ ತೀರ್ಸ್ಲಕ್ಕ ಅದೆಲ್ಲಕ್ಕ ಕುರಿಗಳು ನಿಂಗೆ ಸಾಥಿ ಆಗ್ಯಾವ? ಹಾಂ, ಆಗ್ಯಾವ. ಹೇಳ್ಬೇಕು ಅವ್ರಿಗೆ ಸರಿ ಕಾಣಲ್ಲ. ನಮ್ಮ ಮನೆಗಿನ ಮಗನೇ ಇವತ್ತು ಮನ್ಯಾಗ ದಂಧೆಗೆ ಹೋಗಿಲ್ಲ, ಗಾಡಿ ನಡ್ಸ್ಲಕ್ಕ ಹೋಗಪ್ಪ ಅಂದ್ರು ಅಲ್ಲ ಅಂತಾರ. ಅವ್ರಿಗೆ ಸಾಧಾರ ಹೋಗಾರ ಎಲ್ಲೇನ 1000 ರೂಪಾಯಿ ತರಬೇಕು, ಅದ್ರ ಕುಡಿಬೇಕು, ತಿರ್ಬೇಕು. ಇದು ಆದ್ರೆ ಅವ್ರಿಗೆ ಇವು ಮೈಸೂರು ಇದ್ರೋಡ್ ಚಂದ ಯಾವ್ದು ಬಿ ಇಲ್ಲ. ಖರೆ ಇದ್ರ ಮೇಲೆ ಲಖಪತಿ ಐತಾರ. ಮಾಡಲ್ರಿ ಈಗಿನ. ಹೌದಲ್ಲ ಅಜ್ಜಿ? ಒಂದು ದೇವ್ರ ಮಾಡ್ಲಾಕ ಊರೆಲ್ಲ ತಿರುಗಿದೆ, ಒಂದು ಹೋತ್ ಮರಿ ಸಿಕ್ಕಿಲ್ಲ ನನಗೆ. ಯಾವಾಗ? ಈಗ ಒಂದು 8-10 ವರ್ಷದ ಹಿಂದೆ ಪೂರನೇ ಸಾಟಿ ಆಡು ಮಾರಿ ಹಾಕ್ದನಲ್ಲ. ಮಾರಿ ಹಾಕಿದ್ಮೇಲೆ ದೇವ್ರ ಮಾಡ್ಬೇಕಂದ್ರೆ ಸಿಕ್ಕಿಲ್ಲ ನನಗೆ. ಹಂಗಂತೆ ಮತ್ತ ಅಡಿಸೆ ಕಮ್ಮಿ 4,000 ಕೊಟ್ಟು ಒಂದು ತೊಗೊಂಡಿನ. ಒಂದಕ್ಕೆ ಹಂಗೆ ಒಂದಕ್ಕೊಂದು ಬಡಸ್ಕೊಂಡು ಮಾಡ್ತಾರೆ. ಅಂದ್ರೆ 4,000 ರೂಪಾಯಿಲಿಂದ ಜೀವನ ಕಟ್ಕೊಂಡು ಈಗ ಮತ್ತೆ ಸರಿಯಾಗಿ ಬೆಳೆಸ್ಕೊಂತ ಅದ್ರ ಜೊತೆ ಸರಿಯಾಗಿದ್ದೆ ಅಜ್ಜಿ? ಹಾಂ, ಚಲೋ ಐತಿನಪ್ಪ. ಏನು ಪಿಕಾರೆ ಇಲ್ಲ. ಏನು ಬಿ ಕುದಿನೇ ಇಲ್ಲ. ಉಣ್ಬೇಕು ಬರಬೇಕು. ಏನು ಸಂತೆನೇ ಇಲ್ಲ. ಆರಾಮದ ತಗೋ ಅಜ್ಜಿ ನಿಂದೆ.